ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟ್ ಫ್ರೆಂಡ್. ನಿಮಗೆ 1 BHK 2 BHK ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ನಿಮಗೆ ತಿಳಿಸೋದಪ್ಪ ಅಂತಂದರೆ 1 BHK ಫ್ಲ್ಯಾಟ್ನವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏಕೆಂದರೆ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ರೀಸೆಂಟಾಗಿ ಕೊಪ್ಪಳ ಜಿಲ್ಲೆ ಕೊಪ್ಪಳದಲ್ಲಿ ವಿಸಿಟ್ ಮಾಡಿದಾಗ ಅಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫ್ರೆಂಡ್, ಏನು ವಸತಿ ಯೋಜನೆ ಶೀಘ್ರದಲ್ಲೇ ನಾವು ಪೂರ್ಣಗೊಳಿಸ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ವರ್ಷದೊಳಗೆ ಮುಂದಿನ ವರ್ಷ 26ನೇ ವರ್ಷದೊಳಗೆ ಎಲ್ಲ ನಮ್ಮ ರಾಜ್ಯದಲ್ಲಿ ಇರುವಂತಹ ಸುಮಾರು 2,30,000 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮನೆಗಳು ನಿರ್ಮಾಣ ಆಗ್ತಾ ಇದ್ದಾವಂತೆ. ಬೆಂಗಳೂರಿನಲ್ಲಿ ಹೇಳ್ತಾ ಇರೋದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ ಫ್ಲ್ಯಾಟ್ಗಳು ಇವೆಲ್ಲ ಸಹ ನಾವು ಮುಂದಿನ ವರ್ಷದಲ್ಲಿ ಪೂರ್ಣಗೊಳಿಸಿ ಆದಷ್ಟು ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಜನಗಳಿಗೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಈಗ ಅವ್ರು ತಿಳಿಸ್ತಾ ಇರೋದು ಸುಮಾರು ಇಲ್ಲಿ ಅದು ಪೂರ್ಣಗೊಳ್ಳೋಕ್ಕೆ 950 ಕೋಟಿ ಹಣ ಬೇಕಂತೆ. ಈಗ 900 ಹಣಕ್ಕೆ ಹೋಗಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು ಮನೆಗೆ 1.5 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಮತ್ತು ಇನ್ನೂ ಸಹ 7,400 ಕೋಟಿ ಇಲ್ಲಿ ಬೇಕು ಪೂರ್ಣಗೊಳಿಸೋಕ್ಕೆ. ಎಲ್ಲ ಟೋಟಲ್ಲು 7,400 ಕೋಟಿ ಹಣ ಬೇಕಾಗುತ್ತೆ. ಆದರೆ ಸದ್ಯಕ್ಕೆ 310 ಕೋಟಿ ರು ಸಂಗ್ರಹವಾಗಿದೆ ಅಂತ 310 ಕೋಟಿ ಸಂಗ್ರಹವಾಗಿದೆ. ಹಾಗಾಗಿ ಮನೆಗಳ ನಿರ್ಮಾಣ ವಿಳಂಬವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ CM ಹಣ ಬಿಡುಗಡೆ ಮಾಡೋಕ್ಕೆ ಸಿದ್ಧರಿದ್ದಾರೆ, ಒಪ್ಕೊಂಡಿದ್ದಾರಂತೆ. ಮತ್ತು 500 ಕೋಟಿ ಏನು ಬೆಂಗಳೂರಿನಲ್ಲಿ ಸುಮಾರು 36,799 ಮನೆಗಳು ನಿರ್ಮಾಣ ಮಾಡಲಾಗಿದೆ ಅಂತೇಳಿ ಕ್ಲಿಯರಾಗಿ ತಿಳಿಸಿದ್ದಾರೆ. ಮತ್ತು ಹುಬ್ಳಿಯಲ್ಲಿ 42,345 ಮನೆಗಳು ಮುಗಿಸ್ತೀವಿ ಆದಷ್ಟು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಗುಂಪು ಮನೆ ಆದಷ್ಟು ಬೇಗ ನಾವು ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಈ ಸದ್ಯಕ್ಕೆ ಅವ್ರು ತಿಳಿಸ್ತಾ ಇರೋದು ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮತ್ತು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವೇ ಇದ್ದರೂ ಸಹ 1 ವರ್ಷದೊಳಗೆ ನಾವು ಪೂರ್ಣಗೊಳಿಸಿ ಮನೆಗಳು ಹಂಚಿಕೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇವರು ಮುಖ್ಯಮಂತ್ರಿಯವರು ಸದ್ಯಕ್ಕೆ ಅವರು ಒಪ್ಕೊಂಡಿದ್ದಾರಂತೆ ಹಣ ಬಿಡುಗಡೆ ಮಾಡೋಕ್ಕೆ. ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಹಣ ಬಿಡುಗಡೆ ಮಾಡೋಕ್ಕೆ ಅಂತೇಳಿ ಕ್ಲಿಯರಾಗಿ ತಿಳಿಸಿದ್ದಾರೆ. ಸದ್ಯಕ್ಕೆ ಈಗ ಹೇಳೋದ ಪ್ರಕಾರ ಇನ್ನು 1 ವರ್ಷದೊಳಗೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಆಗಿರ್ಬೋದು, ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು, ಎಲ್ಲ ಸಹ ಏನು ನಿಂತಿದ್ದಾವೆ ಎಲ್ಲ ಕೆಲಸ ಶುರು ಮಾಡಿ ಆದಷ್ಟು ನಾವು ಬೇಗ ಕೊಡ್ತೀವಿ ಅಂತ ಇಲ್ಲಿ ವಸತಿ ಸಚಿವರು ಜಮೀರ್ ಅಹ್ಮದ್ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಆದಷ್ಟು ನೋಡೋಣ. ಇಷ್ಟು 2 ಇಯರ್ಸು 3 ಇಯರ್ಸು 1 BHK ಫ್ಲ್ಯಾಟ್ನಲ್ಲಿ ಕಾಯ್ದಿದ್ವಿ. ಸ್ವಲ್ಪ ದಿನ ಏನು ವೆಯ್ಟ್ ಮಾಡೋಕ್ಕೆ ನೋಡಬೇಕು. ಸದ್ಯದಲ್ಲಿ ಕೆಲಸ ಶುರು ಮಾಡಿ ನಾವು ಪೂರ್ಣಗೊಳಿಸ್ತೀವಿ ಅಂತ ತಿಳಿಸಿದ್ದಾರೆ. ಅಂದರೆ ಈ ವರ್ಷ ಅಂದರೆ ಇನ್ನು 2 ತಿಂಗಳೊಳಗೆ ಅಲ್ಲ, ಮುಂದಿನ ವರ್ಷ 26-22ನೇ ಸಾಲಿನಲ್ಲಿ ನಾವು ಇದು ಪೂರ್ಣಗೊಳಿಸ್ಕೊಡ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಕಾದು ನೋಡಬೇಕು. ಸರ್ಕಾರ ಇದೇ ಥರ ಈ ವರ್ಷ ಮುಂದಿನ ವರ್ಷ ಅಂದ್ಕೊಂಡು ತಿಳ್ಕೊಂಡು ಆಲೇ 3 ವರ್ಷ ಆಯಿತು, 2 ವರ್ಷ ಆಯಿತು. ಈಗ ಕಾದು ನೋಡಬೇಕು. ಆದಷ್ಟು ಈಗ ಸದ್ಯಕ್ಕೆ 49,000 ಮನೆಗಳು ಹಂಚಿಕೆ ಮಾಡೋಕ್ಕೆ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಇದೇ ತಿಂಗಳಲ್ಲಿ ಅಂತ ಹೇಳಿದರು, ಬಟ್ ಇನ್ನು ಯಾವುದೇ ಥರ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತೀನಿ. ಸದ್ಯಕ್ಕೆ ಈಗ ರೆಡಿ ಇರೋವಂಥವು ಮನೆಗಳು ಹಂಚಿಕೆ ಮಾಡೋಕ್ಕೆ ಸಿದ್ಧ ಆಯ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ನಮಸ್ಕಾರ.